ನಮ್ಮ ಮನೆಯಲ್ಲಿ ನಾವು 5 ಅಲ್ಲ 6 ಜನ. ಶಿವಣ್ಣ, ಗೀತಾ, ನಿಶು, ನಿವಿ, ದಿಲೀಪ್ ಮತ್ತು ನನ್ನ ಮರಿ ನೀಮು. ನಿಶು ಹುಟ್ಟುಹಬ್ಬಕ್ಕೆ ದಿಲೀಪ್ ಅವರು ಮದುವೆಗೆ ಮುಂಚೆ ನೀಮುವನ್ನ ಗಿಫ್ಟ್ ಆಗಿ ತಂದ್ರು. ನಿಶು ಡಾಕ್ಟರ್ ಆಗಿದ್ರಿಂದ ಅವಳಿಗೆ ನೀಮುನನ್ನ ನೋಡ್ಕೊಳ್ಳೋಕೆ ಸಮಯ ಆಗೋದಿಲ್ಲ ಅಂತ ನಮ್ಮ ಮನೆಗೆ ತಂದ್ವಿ. ಹೀಗೆ ಅವನು ನಮ್ಮ ಮನೆಯಲ್ಲಿ 6ನೇಯವನಾದ. ಥ್ಯಾಂಕ್ಸ್ ದಿಲೀಪ್ ಫಾರ್ ಬ್ರಿಂಗಿಂಗ್ ಹಿಮ್ ಟು ಅವರ್ ಲೈಫ್. ಎಲ್ಲರೂ ಅವರ ಪೆಟ್ ಹಿಂದೆ ಓಡಾಡ್ತಾ ಇರ್ತಾರೆ, ಆದರೆ ನೀಮು ಯಾವಾಗಲೂ ನನ್ನ ಹಿಂದೆ. ನಾನು ಕಿಚನಲ್ಲಿರುವಾಗ ಅಥವಾ ಮನೆಯಲ್ಲಿ ಎಲ್ಲೇ ಹೋದರೂ ಅವನು ಯಾವಾಗಲೂ ನನ್ನ ಹಿಂದೆ. ನನ್ನ ಕೆಲಸ ಮುಗಿಯೋದು ಎಷ್ಟೇ ಹೊತ್ತಾದರೂ ಅವನು ಮಾತ್ರ ನನ್ನ ಹಿಂದೆನೆ. ಶಿವಣ್ಣ ಅವರ ಕಾಲ್ ಬಳಿ ಅಂಟ್ಕೊಂಡು ಆ್ಯಂಗಲ್ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಮುಖ ಕಾಣೋ ಹಾಗೆ ಕೂರ್ತಾ ಇದ್ದ ನೀಮು ನನ್ನ ಜೀವನದ ಭಾಗ. ನೀಮು, ಗೀತಾ ಇಬ್ಬರಲ್ಲ, ನಾವಿಬ್ಬರೂ ಒಂದೇ. ಅವನು ಬೆಳೆಯುವಾಗ ಅವನು ಎಷ್ಟೇ ದೊಡ್ಡವನಾದರೂ ಮಗುವಿನಂತೆ ಆರೈಕೆ ಮಾಡಿ ಅವನ ಊಟ ತಿಂಡಿ, ಅವನಿಗೆ ಜ್ವರ ಬಂದರೆ ತಕ್ಷಣ ಟ್ರೀಟ್ಮೆಂಟ್, ಅದಾದಮೇಲೆ ಅವನಿಗೆ ಕರೆಕ್ಟ್ ಟೈಮಿಗೆ ಮೆಡಿಸಿನ್, ಹೀಗೆ ತುಂಬ ಕಾಳಜಿಯಿಂದ ನೋಡಿಕೊಂಡಿದ್ದು ನಿವಿ. ಈಗ ಈ ಮರಿ ನಮ್ಮನ್ನೆಲ್ಲ ಬಿಟ್ಟು ದೇವರ ಹತ್ತಿರ ಹೋದ. ನನ್ನ ಮರಿ ನಾನು ಅಮೇರಿಕಕ್ಕೆ ಬಂದಮೇಲೆ ನನ್ನನ್ನು ಬಿಟ್ಟೋದ. ಅವನ ನಿಸ್ವಾರ್ಥ ಪ್ರೀತಿ ಯಾರಿಂದಲೂ ತುಂಬೋಕೆ ಸಾಧ್ಯವೇ ಆಗಲ್ಲ. ನಾವು ಅಮೇರಿಕಾಗೆ ಬಂದಮೇಲೆ ಅವನು ಹೊರಡಬೇಕು ಅಂತ ಅವನು ಡಿಸೈಡ್ ಮಾಡಿದ್ದ ಅನಿಸುತ್ತೆ. ಊಟ ಮಾಡುವಾಗ ನಿಶು ಚೇರ್ ಹಿಂದೆ, ಆಮೇಲೆ ನಿವಿ ಜೊತೆಗೆ, ಹಾಗೆ ಮಲಗ್ತಾ ಇದ್ದಿದ್ದು ನಮ್ಮ ಜೊತೆಗೆ. ಈಗ 1 ತಿಂಗಳಿಂದ ರಾತ್ರಿ ಶಿವಣ್ಣನಿಗೆ ಅಂಟಿಕೊಂಡು ಮಲಗ್ತಿದ್ದ. ಮೊದಲೆಲ್ಲ ಅವನು ಹೀಗೆ ಮಾಡಿದವನಲ್ಲ. ನಿನ್ನೆ ಮಾತಾಡುವಾಗ ನಿವಿ ಅವನಿಗೆ ಪಪ್ಪನಿಗೆ ಏನಾಗ್ತಾ ಇತ್ತು ಅಂತ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೆ ಹಾಗೆ ಮಲಗ್ತಿದ್ದ ಅಂದ್ಲು. ನನಗೂ ಹಾಗೆ ಅನಿಸ್ತು. ನಾವು ಅಲ್ಲೇ ಇದ್ರೆ ತುಂಬ ಕಷ್ಟಪಡ್ತೀವಿ, ಹಾಗೆ ಈ ಸಮಯದಲ್ಲಿ ಕಷ್ಟಪಡಬಾರದೆಂದು ಕಾದು ನನ್ನ ಮರಿ ನಮ್ಮನ್ನೆಲ್ಲರನ್ನ ಬಿಟ್ಟೋದ. ಅವನನ್ನ ನಮ್ಮ ಜೀವನದ ಭಾಗವಾಗಿ ಕರ್ಕೊಂಡು ಬಂದಿದ್ದು, ಹಾಗೆ ಅವನು ಹೊರಡುವಾಗ ಜೊತೆಯಲ್ಲೇ ನಿಂತಿದ್ದು ದಿಲೀಪ್. ನಮ್ಮ ಮನೆಯಲ್ಲಿ ಕಿರಣ, ಆಕಾಶ್, ಗಂಗಮ್ಮ, ಮನು, ಚಿಕ್ಕಮನು ಎಲ್ಲರೂ ನೀಮುನನ್ನ ಅವರ ಸ್ವಂತ ಮಗುವಿನಂತೆ ನೋಡಿಕೊಂಡಿದ್ದಾರೆ. ಅವರ ಕುಟುಂಬದ ಭಾಗದಂತೆ ನೋಡಿಕೊಂಡಿದ್ದಾರೆ. ಲಾವಣ್ಯ, ದಿಗಂತ್, ಹಾಗೆ ಅವರ ಮಗ ವಿಷ್ಣು, ಇವರಿಗೂ ನೀಮು ಅಂದರೆ ಅಷ್ಟೇ ಪ್ರೀತಿ. ವಿಷ್ಣು ಮತ್ತು ನೀಮು ಆಟ ಆಡುವಾಗ ಅಥವಾ ವಿಷ್ಣು ಅವನ ಬಳಿ ಮಾತಾಡೋದು ಈಗಲೂ ಕಣ್ಣಿಗೆ ಕಟ್ಟದಂತಿದೆ. ನೀಮು ಸದಾ ನಮ್ಮೊಳಗಿದ್ದಾನೆ, ನನ್ನೊಳಗಿದ್ದಾನೆ, ಯಾವಾಗಲೂ ಇರ್ತಾನೆ. ಅವನು ಹೋಗಿದ್ದನ್ನ ನಾನು ಕಣ್ಣಲ್ಲಿ ನೋಡಿಲ್ಲ. ನೋಡಿದ್ರೂ ಅವನು ಹೋಗಿದ್ದಾನೆಗೆಂದು ನಾನು ಎಂದೂ ಒಪ್ಕೊಳ್ಳಲ್ಲ. ಪ್ರಾಣಿಗಳು ನಮ್ಮನ್ನ ಬಿಟ್ಟು ಹೋಗುವಾಗ ನಮ್ಮ ನೋವನ್ನ ಅವರ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರಂತೆ. ನನ್ನ ನೀಮು ಶಿವಣ್ಣನಿಗೆ ಇದ್ದ ನೋವನ್ನ ಶಾಶ್ವತವಾಗಿ ತಗೊಂಡೋಗಿದ್ದಾನೆ. ಲವ್ ಯು ನೀಮು.